स्वागत है आपका बी न्यूज नेशन में। मैं हूं आबिद हुसैन शेख। डीसी का कोलार दौरा, अधिकारियों के लिए क्लास। बीजापुर जिला कोलार में कल शाम जिला अधिकारी वायस पाटिल ने अचानक दौरा करते हुए कोलार के सरकारी अस्पताल का जायजा लेकर गंदगी और खराब व्यवस्था के चलते अस्पताल के कर्मचारियों की क्लास लेकर 15 दिन का टाइम देकर स्वच्छता को बहाल करने के निर्देश दिए। इसी मौके पर कृषि मार्केट, लेडीज हॉस्टल, कोलार बस स्टैंड का भी मुआयना करके कोलार गांव में अग्निशामक दल के लिए जगह का निरीक्षण, बाद में यूकेपी के लिए रवाना हुए डीसी वायस पाटिल। ನಾಲ್ಕು ಏನೇನದಾರ ಅವರು ಒಬ್ಬರು ಜೂನಿಯರ್ ಹೆಲ್ತ್ ವರ್ಕರ್ ಇದ್ದಾರೆ ಸರ್, ಒಬ್ರು ಸ್ಟಾಫ್ ನರ್ಸ್ ಇದ್ದಾರೆ, ಒಬ್ರು ಕ್ಲಾಸ್ ನೀವೆಲ್ಲ ತಾಲೂಕಿನ ಹೆಲ್ತ್ ನೋಡೋರು, ನಿಮ್ಮದು ಹೆಲ್ತ್ ಸರಿ ಇಲ್ಲದ ನೋಡ್ರಿ. ನೀವೇ ಹೇಳ್ರಿ, ನಿಮಗೆ ಸರಿ ಅನಿಸಿದ್ರೆ ನಾ ಏನು ನಿಮ್ಗೆ ಮಾಡ್ಕೊ ಅಂತ ಹೇಳಿದ್ರಿ. ನಮ್ಮ ಮನೆ ಆದರೆ ಹಿಂಗೆ ಇಟ್ಕೊತಿದ್ದೀವಿ. ಹೇಳಿ, ಇದು ಒಂದು ಬರ್ತಾನೆ ಒಬ್ಬ ವ್ಯಕ್ತಿ ಒಂದು ಸಲ ಅಲ್ಲ ರೀ, ಒಂದು ಅರ್ಧ ಗಂಟೆ ಮಾಡಿದ್ರಿ. ಇದೆಲ್ಲ ನೋಡ್ತೀವಿ ಎಲ್ಲ ಹೇಗಿದೆ. ನೀವೇ ನಾಳೆ ಮಕ್ಕಳು, ನೀವು ಮಕ್ಕಳು ಅವೆಲ್ಲ ಹೇಗೆ ಮಾಡಿದ್ದೀರಿ ನೀವು? ಹೇಗೆ ಮನುಷ್ಯರ ಬದುಕಕ್ಕೆ ಯೋಗ್ಯರ ಇಟ್ಕೋಬೇಕಲ್ಲ ನೀವು. ಯಾರು ಜವಾಬ್ದಾರಿ ತಗೋತೀರಿ? ಯಾರ್ಯಾರಿದಾರಪ್ಪ ಇಲ್ಲಿ? ನಾನೇ ಡಿಸಿಲ್ಲ ಅವ್ರಿಗೆ ಇದು ಮಾಡ್ತಾರೆ. ನೀವು ಯಾರನ್ನ ಹಚ್ಕೊಳ್ಳಿಲ್ಲ, ನಾ ಮಾತಾಡ್ಬೇಕಂತ ಹೇಳಿ ಕೊಡ್ತಾರೆ. APMC ಇದೆ ಸರ್, ಏನ್ ಮಾಡ್ಬೇಕಂತ ಮಾಡಿದಾರೆ ಅದು ಆ ಕಡೆ ಬಂದ್ರೆ ಪೂರ ಮಾರುಕಟ್ಟೆ ಮಾಡ್ಬೇಕು ಮಾಡಿದ್ರು ಸರ್. ಅವ್ರು ಮಾರುಕಟ್ಟೆನೂ ಮಾಡೋಲ್ರಿ, ಏನು ಮಾಡೋಲ್ಲ ಸರ್. ಅವ್ರು ಮುಂದೆ ಅಂಗಡಿಗಳು ಕೊಟ್ಟಿರ್ತಾರೆ, ಅದು ಎಲ್ಲ ಏನು ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ. ಏನು ಅಲ್ಲಿ ಮೀನ ಚಿಕನ್ ಎಲ್ಲ ಇದೆ. ಹಲೋ, ಇದು ಕ್ಲೀನ್ಲಿನೆಸ್, ನಿಮ್ಮ ಇದು ಶಿಸ್ತು ಎಲ್ಲ ನೋಡಿದರೆ. ಈಗ ಯಾವ ಮೀಟಿಂಗ್ ಹೋಗಿದ್ದೀರಿ ನೀವು? ಓಕೆ, ಮತ್ತೆ ಇದೆಲ್ಲ ಯಾಕ್ರಿ? ಇದು ಕ್ಲೀನ್ ಇಡಕ್ಕೆ ಏನ್ ತೊಂದ್ರೆ ನಿಮ್ಗೆ? ಇದೆಲ್ಲ ವಾಟರ್ಸ್ ಮತ್ತೆ ಇದು ಎರಡು ಅವ್ರಿಗೂ ಹೇಳಿದ್ದೇನೆ, ನಾನು ವಾರ್ನ್ ಮಾಡಿದ್ದೀನಿ. ಮತ್ತೆ ಇದು ಸುತ್ತಮುತ್ತ ನಿಮ್ದು ಇದು ಪ್ರಿಮೈಸಸ್ ಕ್ಲೀನ್ ಇಲ್ಲ. ಈಗ ನಾನು 15 ಡೇಸ್ ಟೈಮ್ ಕೊಡ್ತೀನಿ. 15 ಡೇಸ್ ಅಲ್ಲಿ ಕ್ಲೀನ್ ಆಗಬೇಕು. ಮತ್ತೆ ಇವ್ರಿಗೂ ಹೇಳಿದ್ದೇನೆ, ನಿಮ್ಮ ಫೈನಲ್ ಮಾಡ್ಕೊಡ್ರಿ. ಅದನ್ನೆಲ್ಲ ಬಹಳ ನೀವು ಇಂಟ್ರೆಸ್ಟ್ ತಗೊಂಡು ಮಾಡಿ. ಹಲೋ ಹಲೋ, ಏನು ಒನ್ ವೇ ಇಲ್ಲ, ನಾ 2 ವೇದಲ್ಲಿ ಬಂದೆ ನಿಮ್ ಕೋಲಾರ ಹಾಸ್ಪಿಟಲ್ ಅಲ್ಲಿ. ಎರಡು ಕಡೆ, ಒಂದ್ ಕಡೆ ವಿಸಿಟ್ ಮಾಡಿ ಇನ್ನೊಂದ್ ಕಡೆ ಬಂದಿನಿ. ಅಲ್ಲಿ ಕ್ವಾರ್ಟರ್ಸ್ ನೋಡಿದ್ವಿ. ಕ್ವಾರ್ಟರ್ಸ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಗಲೀಜ್ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಹಾಸ್ಪಿಟಲ್ ಪ್ರಿಮೈಸಸ್ ಅನ್ನು ಗಲೀಜ್ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ತಾವು DHO ಆಗಿ ತಾವು ಏನು ಕ್ರಮ ಕೈಗೊಳ್ತೀರಿ? ಎಷ್ಟು ಟೈಮ್? ನಾನು ಅವ್ರಿಗೆ 15 ದಿವಸ ಟೈಮ್ ಕೊಟ್ಟಿದ್ದೀನಿ. ನಿಮ್ಮ ಅವ್ರು ಯಾರು ಆ ಡಾಕ್ಟರ್ ಗಣಾಚಾರಿ ಅವ್ರಿಗೆ ಹೇಳ್ಬೇಕು. ಅವರು ಈ ಪಟ್ಟಣ ಪಂಚಾಯತಿ ಹೆಸರು ಹೇಳ್ತಾರೆ. ಅವ್ರು ಕ್ಲೀನ್, ಅವ್ರ ಪ್ರಿಮೈಸಸ್ ಕ್ಲೀನ್ ಇಟ್ಕೊಳ್ಳಕ್ಕೆ ಪಟ್ಟಣ ಪಂಚಾಯತಿ ಏನ್ ಮಾಡ್ತಿದೆ. ಮತ್ತೆ ಇಲ್ಲೊಂದು 75 ಲಕ್ಷ ಏನೋ ಸ್ಯಾಂಕ್ಷನ್ ಆಗಿತ್ತಂತ, ಏನಾಯ್ತದು? ಮುಂದೆ ಸರ್, ಇದು 10 ಸಲ
ಈ ಔಟ್ಸೋರ್ಸ್ ಲೇಬರ್ಸ್ ಲೇಟ್ ಪೇಮೆಂಟ್ ನನಗೆ ಮನೆ ಯಾವ ನೋಡಿದ್ರು ಸರ್ ಲೇಟ್ ಆಗಿದೆ ಕೇಟು ಹಾಂ ಕೇಟು ಲೇಟ್ ಪೇಮೆಂಟ್ ಫಸ್ಟ್ ಟೈಮ್ ಇದು ಅಪಾಯಿಂಟ್ ಮಾಡ್ಕೊಂಡ್ವಿ ಸರ್ ಪಂಚಾಯತಿ ಎಂಪ್ಲಾಯ್ಸ್ ಪರ್ಮಿಟ್ ಸರ್ ಅದರ ಪರ್ಮಿಟ್ ಮಾಡಿ ಕಳಿಸಿದ್ದು ಕನ್ಫರ್ಮ್ ಮಾಡಿದ್ವಿ ಪೇಮೆಂಟ್ ಟೈಮ್ ಬಂದಿದ್ದು ಔಟ್ಸೋರ್ಸ್ನಾಗಿ ಇದು ಲೇಟ್ ಪೇಮೆಂಟ್ ಮಾಡಿದ್ವಿ ಸರ್ ಲೇಟ್ ಪೇಮೆಂಟ್ ಕನ್ಫರ್ಮ್ ಮಾಡಿ ಸಮಾಜ ಕಳಿಸಿ ಸರ್ ಒಬ್ಬರು ಪರ್ಮನೆಂಟ್ ಇರ್ಲಾರ್ದಕ್ಕೆ ಈ ಪರಿಸ್ಥಿತಿ ಆಗಿದೆ ಸರ್. ಅದಕ್ಕೆ ನೀವು ಬಾಗೇವಾಡಿಗೆ ಸುಮ್ಮನೆ ಹಂಗ ಮಾಡಿ ಇವ್ರು ಮಾತ್ರ ಇವತ್ತೇನಾದ್ರು ನಾವು ಕಳ್ಸಂಗೆ ಇಲ್ಲಿ ಬಿಡ್ತೀನಿ ಅಂದ್ರೆ ಕೆಲಸ ಇಲ್ಲ ಹಾಕ್ಯಾರಿನಿ ಅವ್ರನ್ನ ಬಾಗೇವಾಡಿ ಯಾಕ್ರಿ ಅವ್ರ ಬಾಗೇವಾಡಿ ನಿಮ್ಗೆ ಅನುಭವ ಐತಿ ನಮ್ಮ ಹೊಸ ಊರು ಐತಿ ಹೊಸ ಪಟ್ಟಣ ಪಂಚಾಯತ್ ಆಗೈತಿ ಎರಡು ಕಡೆ ಅವ್ರಿಗೆ ಹೊಸ ಬೋನಸ್ ಇಲ್ಲ ಹೌದು ನಮ್ಮ ಲೇಬರ್ ಎಷ್ಟು ಚೆನ್ನಾಗಿ ಕೊಡೋದ ಲೇಬರ್ ಸರಿಯಾಗಿ ನಾವು ಒಂದೇ ಸಲ ಅವ್ರನ್ನ ಹೆಚ್ಚಿಗೆ ಯಾವ್ದಾಗ ವರ್ಕ್ ತಗೋಬೇಕಂದ್ರೆ ಅದೇನ ಇವ್ರ ಸಿಸ್ಟರ್ ಕಾಂಟ್ಯಾಕ್ಟ್ ಬೇಸ್ ಅದ ಸರ್ ಇವರು ಸೇಗುನ್ ಸೇರ್ತಿದ್ದಾರೆ ಸರ್ ಅವ್ರು ಟ್ರಾನ್ಸ್ಫರ್ ಆಗಿ ಈಗ ಸುಲ್ಸಿಟ್ ಬೆನಾತೆ ಅವ್ರ ಹೆಸರು ಹಾಕ್ತಿಲ್ಲ ಸರ್ ಏನು ಅವರು ತಕ್ಷಣ ಇವರು ಬೋರ್ಡು ಬರಲಿಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸರ್ ಅದು ಅವ್ರೇನ್ ಹೇಳ್ತಾರೆ ಅವ್ರು ಇಲ್ಲೆಲ್ಲ ಇವರೆಲ್ಲ ಒಳಗಡೆ ಹೊಲಸಾಕ್ತಾರೆ ಅಂತ ಹೇಳ್ತಾರೆ. ಅವ್ರು ಯಾರು ಹೊರಗೆ ಹಾಕ್ತಾರೆ ಸರ್ ಅವ್ರು ಬಿಟ್ಟು ಕೊಡ್ತೀವಿ ಸುಳ್ಳು ಈಗ ಯಾರೋ ಹೊರಗೆ ಹಾಕ್ತಾರೆ ಅದು APMC ಯಾರು ಸೆಕ್ರೆಟರಿ ಅಲ್ಲಿ ಆಕ್ಚುಲಿ ಇವ್ರಿಗೆ ಪರಿಸ್ಥಿತಿ ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಕೃಷಿ ಇಲಾಖೆ ಕೊಟ್ಟ ತಕ್ಷಣ ಅಲ್ಲಿ ಒಂದು ಮಾರ್ಕೆಟ್ ಮಾಡ್ಕೋತ ಅವ್ರು ಮಾಡಿದ್ರು. ನಿಮ್ಮ ಏರಿಯಾದಾಗ ತಿರುಗ್ತಿದ್ರೆ ಹಿಂಗ್ ಬಿಡ್ತೀರಾ ನೀವು? ಗೊತ್ತಾಗೋದಿಲ್ಲ ನಾವು ಬಂದಾಗ ಏನ್ ಮಾಡ್ಬೇಕಂತ ಹೇಳಿ. ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಿ ನೋಡು. ಇದನ್ನೆಲ್ಲ ನೀವು ನೋಡಿದಿರಿ. ಸುತ್ತಮುತ್ತ ಏನಿದೆ ಹೆಲ್ತ್ ಏನಿದೆ ಜೂನಿಯರ್ ಹೆಲ್ತ್ ಏನ್ ನೋಡ್ತೀರಿ ನೀವು? ವರ್ಕ್ ಏನ್ ಮಾಡ್ತಾರೆ ಏನ್ ಮಾಡ್ತಾ ಇದ್ದೀರಿ? ಎಲ್ಲಿ ನಿಮ್ದು ಡ್ಯೂಟಿ ಎಲ್ಲಿ? ಕೋಲಾರ 2 ಸರ್. ಆ ಕಡೆ ಟೈಮಿಂಗ್ ಏನ್ ನಿಮ್ದು? ಮುಂಜಾನೆ 10 ರಿಂದ 5 ಗಂಟೆ. ನೋಡಿದಿರಿ ನಿಮ್ ಪ್ರಿಮೈಸಸ್ ಹೇಗೆಲ್ಲ ಇಟ್ಕೊಂಡಿದ್ದೀರಿ ಅದೆಲ್ಲ ಸ್ವಲ್ಪ ನೋಡಿ. ಸ್ವಲ್ಪ ನೀವೆಲ್ಲ ಒಟ್ಟಿಗೆ ಆಗಿ ಮಾಡಕ್ಕಾಗೋದಿಲ್ಲ ಕ್ಲೀನ್. ಬೇರೆದವ್ರಿಗೆ ಹೆಂಗ್ ಹೇಳ್ತೀರಿ ನೀವು? ಸರಿ ಇರಬೇಕು, ಕ್ಲೀನ್ ಇರಬೇಕು. ಇದನ್ನ ನೋಡ್ರಿ, ಇದು ಪಕ್ಕದ ಹಿಂದಿನ ಸಣ್ಣ ಮಕ್ಕಳೆಲ್ಲ ಇದ್ರೆ ಹುಳ ಹುಟ್ಟಿ ಬಂದ್ರೆ ಏನಾಗ್ತದೆ? ಕರೆಕ್ಟ್ ಆಗಿ ತಗೋಬೇಕು. ಅದಕ್ಕೆ ನೀವು ಯಾರು ಮತ್ತೆ ನಾನು ಇವತ್ತೊಂದು ನೋಟಿಸ್ ಇಶ್ಯೂ ಮಾಡ್ತೀನಿ. 15 ಡೇಸ್ ಟೈಮ್ ಕೊಡ್ತೀನಿ ನಿಮಗೆ. ಇದು ನಿಮ್ಮ ತಾಲೂಕು ಹಾಸ್ಪಿಟಲ್ ಪ್ರಿಮೈಸಸ್ ಮತ್ತು ಈ ಪ್ರಿಮೈಸಸ್ ಹೇಗೆ ಕ್ಲೀನ್ ಮಾಡ್ತೀರಿ ಗೊತ್ತಿಲ್ಲ ನಮಗೆ. ನಿಮ್ದು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಬೇಕು. ಇದನ್ನು ನಾನು ತಿರುಗಿ ಬಂದಾಗ ಹೋಗ್ಬಿಟ್ಟು ನೋಡ್ತಿಲ್ಲ. ಇದನ್ನು ಇಷ್ಟೆಲ್ಲ ಇದ್ದು ಹೆಂಗೆ ನೀವು ಬಂದು ಯಾವುದಾದ್ರು ಒಂದು ಪೇಷಂಟ್ ಮೇಲೆ ಮಲಗಿತ್ತಂದ್ರೆ ಅದಕ್ಕೆ ಒಂದು ರೋಗ ಬಂದು ಹೋಗ್ತದೆ. ಹೌದಿಲ್ಲ? ನೀವೇ ಹೇಳಿ. ನಾ ಹೇಳೋದು ಸುಳ್ಳು ಇತ್ತಂದ್ರೆ ನೀವು ಹೇಳ್ಬಿಡಿ, ಇಲ್ಲ ಸರ್ ಹಿಂಗೆ ಇರಬೇಕು, ಇಷ್ಟು ಕೊಳಕದಲ್ಲಿ ಏನೋ. ನಾವೆಲ್ಲ ಮನುಷ್ಯ ನಾಗರಿಕರು ಇರೋದು ಹೌದಾ? ನಾವು ಒಂದು ಹಾಸ್ಟೆಲ್ 200-200 ಮಕ್ಕಳಿದಾವೆ, ಅಲ್ಲಿ ಅಷ್ಟು ಕ್ಲೀನ್ ಇಟ್ಕೊಂಡಿದ್ದಾರೆ ಅವರು. ನೀವೆಲ್ಲ ಕ್ಲೀನ್ ಇಟ್ಕೊಂಡಿಲ್ಲ. ಈ ಕಡೆ ಯಾರಿರ್ತಾರೆ? ಜಗದೀಶ್ ಅವ್ರು ಊರಿಗೆ ಹೋಗಿದ್ದಾರೆ ಸರ್. ಇಬ್ರು ಇಲ್ಲ ಅವರು MCH ಕೆಲಸ ಮಾಡ್ತಾರೆ. ಮತ್ತೆ ಅದು ಎಲ್ಲ ನೋಡಿ ಹಾಗೆಲ್ಲ ಮನೆ ಮೇಲೆಲ್ಲ ಗಿಡ ಬೆಳೆಯುವಂಥ ಮಾಡಲಿಲ್ಲ ಅಂದ್ರೆ ಯಾರು ತಲೆನೇ ಹಾಕ್ತಿಲ್ಲ. ಯಾರು ಈಗ ನಿಮ್ದು ಅಂತ ಹೇಳಿ ಉಳಿಸ್ತಿಲ್ಲ. ಈಗ ನನ್ನ ಮನೆ ಅಂದರೆ ಹೆಂಗೆ ಇಟ್ಕೋತೇವೆ? ಹೆಂಗೆ ಇಟ್ಕೋತೇವೆ? ಸರಿ ಇಟ್ಕೋತೇವೆ ಸರ್ ಬಂದು ಮಾಡಿರಿ. ಇರುವವರೆಗೆ ಸ್ವಚ್ಛ ಇರ್ಬೇಕಲ್ಲ. ಕ್ಲೀನಿಂಗ್ ಫಸ್ಟ್ ಮಾಡಿ ಕ್ಲೀನಿಂಗ್ ಮಾಡಿ ಎಲ್ಲ ಸೇರಿ ನಾನು 15 ದಿವಸ ನಿಮ್ಮ ಜವಾಬ್ದಾರಿ ಇದೆ. 15 ದಿವಸ ಬಿಟ್ಟು ಬರ್ತೀನಿ. ಇವರೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ನಾನು ನಿಮ್ಮ ಹಾಸ್ಪಿಟಲ್ ಒಳಗಡೆ ಏನು ನಡೀತದೆ ಆಮೇಲೆ ನೋಡ್ತೀನಿ. ಈಗ ಹಾಸ್ಪಿಟಲ್ ಇಲ್ಲ, ಹಾಸ್ಪಿಟಲ್ ಹೊರಗಡೆ ಅಷ್ಟೇ ಕೇಳ್ತಾ ಇದ್ದೀನಿ ನಿಮಗೆ.
ಅಲ್ಲಿ ಅಲ್ಲಿ ಯಾರು ಇರ್ತಾರಮ್ಮ ನಿಮ್ದು ಇನ್ನೊಂದು ಹಾಸ್ಪಿಟಲ್ ಅಲ್ಲಿ ಪ್ರೆಸೆಂಟ್ ಯಾರು ಇರ್ತಾರೆ ಈಗ ಸಿಸ್ಟರ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ. ಇದ್ದಾರೆ ತಾಯಿ ಮತ್ತು ಮಗು. ಅದೆಲ್ಲ ಕ್ಲೀನ್ ಇಟ್ಟಿದಾರಲ್ಲ ಅದು ಅದು ಹೊಸ ದವಾಖಾನೆ ಸರ್ ರೀಸೆಂಟ್ ಆಗಿ ಆಗಿರೋದು ಸರ್ ಮದರ್ ಅಂಡ್ ಚೈಲ್ಡ್ ಅಂತ ಹೇಳಿ ಮಾಡಿ ಏನೈತೆ ಇದೇ ಟೈಪ್ ಸರ್ ಮೇಲೆ ನೀವು ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡ್ರಿ. ನಿಮ್ಮ ಕಾಪ್ಸೆಯವರಿಗೂ ಇದ್ದದ್ದು ಮೇಂಟೆನೆನ್ಸ್ಗೆ ಏನಾದರೂ ಇದ್ರೆ ಕೇಳ್ತೀನಿ ನಾನು. सुहाने सफर का अब लीजिए आनंद। आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।